ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನೊಬ್ಬ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಗೈನಕೋಮಾಸ್ಟಿಯಾ ಸರ್ಜರಿ ಆಗಿದ್ಮೇಲೆ ಪೇನ್ ಎಷ್ಟಿರುತ್ತೆ. ಗೈನಕೋಮಾಸ್ಟಿಯಾ ಸರ್ಜರಿ ನಾವು ಮಾಡೋಂಥ ಟೆಕ್ನಿಕ್ ಸುಪೀರಿಯರ್ ಪೆಡಿಕಲ್ ಡೈನಾಮಿಕ್ ಫ್ಯಾಟ್ ಫ್ಲಾಪ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ಸರ್ಜರಿಯಲ್ಲಿ ನಾವು ಚರ್ಮ ತಳಗಡೆ ಮಸಲ್ ಮೇಲೆ ಏನು ಗ್ಲ್ಯಾಂಡ್ ಇದೆ ಅದು ನಾವು ಎಕ್ಸ್ಟ್ರಾ ಇರೋವಂಥ ಗ್ಲ್ಯಾಂಡ್ ತೆಗಿತೀವಿ. ನಾರ್ಮಲ್ ಎಷ್ಟಿರಬೇಕು ಅಷ್ಟು ಗ್ಲ್ಯಾಂಡ್ ಇಟ್ಟು ಒಳಗಡೆ ಕೂಲ್ಕಿನ ಸಣ್ಣ ಇರೋಂಥ ಹೊಲಿಗೆ ಮೆಟೀರಿಯಲಿಂದ ಹೊಲಿಗೆ ಹಾಕಿರ್ತೀವಿ. ವೆರಿ ಸ್ಮಾಲ್ ಕಟ್ಟಿಂದ ಈ ಪ್ರೊಸೀಜರ್ ಮಾಡಿರ್ತೀವಿ. ಮಾಡಿದ್ಮೇಲೆ ಒಂದು ನಂಬಿಂಗ್ ಮೆಡಿಸಿನ್ ಕೊಟ್ಟಿರ್ತೀವಿ. ಈ ಇಂಜೆಕ್ಷನ್ ಕೊಡೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಏನು ಪೇನ್ ಇರೋದೇ ಇಲ್ಲ. ಒಂದ್ಸಲ ನಾವು ಅನಸ್ತೇಷಿಯಿಂದ ಹೊರಗೆ ಬಂದಮೇಲೆ ಪೇಷಂಟಿಗೆ ಅಬ್ಸಲ್ಯೂಟ್ಲಿ ಪೇನ್ ಫ್ರೀ ಇರ್ತಾರೆ. ಅವ್ರಿಗೆ ಯಾವುದೇ ಥರ ಪೇನ್ ಏನೂ ಇರೋದೇ ಇಲ್ಲ. ಆಮೇಲೆ ಈ ಥರ ಸರ್ಜರಿ ಆಗಿದ್ಮೇಲೆ ಯೂಶ್ವಲಿ ನಾವು ಒಂದು 4 ಇಲ್ಲ 4 ಇಲ್ಲ 5 ತಾಸು ಆಗಿದ್ಮೇಲೆ ಸ್ವಲ್ಪ ಊಟ ಮಾಡ್ಬೋದು, ಎದ್ದು ಕೂಡ್ಬೋದು, ನೀರು ಕುಡಿಬೋದು, ಸ್ವಲ್ಪ ತಿರುಗಾಡ್ಬೋದು. ಆಮೇಲೆ ಈವ್ನಿಂಗ್ ಸೇಮ್ ಡೇ ಈವ್ನಿಂಗ್ ಒಂದು 7 to 8 hours ಪ್ರೊಸೀಜರ್ ಆಗಿದ್ಮೇಲೆ ಒಂದು ಸಲ ವಾಶ್ರೂಮ್ಗೆ ಹೋಗಿದ್ದು ನಡೆದು ಊಟ ಮಾಡಿ ವಾಮಿಟಿಂಗ್ ಏನೂ ಇಲ್ಲ ಅಂತಂದಿದ್ರೆ ನಾವು ಅವರಿಗೆಲ್ಲ ಮನೆಗೆ ಕಳಿಸ್ತೀವಿ. ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳಿದರೆ ಒಂದು 2nd, 3rd ಡೇವರೆಗೂ ಸ್ವಲ್ಪ ಟೈಟ್ ಚೆಸ್ಟ್ ಎಲ್ಲ ಟೈಟ್ ಅನಿಸ್ತಾ ಇರುತ್ತೆ. ಅದು ಬಿಟ್ಟಿದ್ರೆ ಬೇರೆ ಯಾವುದೇ ಥರ ಪೇನ್ ಏನು ಇರೋದೇ ಇಲ್ಲ. ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ಬಟ್ ಅದು ನೀವು ಡಿಸ್ಟ್ರಾಕ್ಷನ್ ಅಂದರೆ ನೀವು ಟಿ ವಿ ನೋಡ್ತಾ ಇದ್ದರೆ, ನೀವು ಬುಕ್ಸ್ ಓದ್ತಾ ಇದ್ದರೆ, ಆ ಥರ ಎಲ್ಲ ಮಾಡ್ತಾಯಿದ್ರೆ ಅದು ನಿಮ್ಗೆ ಅದನ್ನೂ ರಿಯಲೈಸ್ ಆಗೋಲ್ಲ. ಆಮೇಲೆ 2 ಇಲ್ಲ 3 ದಿವಸ ಆಗಿದ್ಮೇಲೆ ನೀವೆಲ್ಲ ವರ್ಕ್ ರಿಸ್ಯೂಮ್ ಮಾಡ್ಬೋದು, ಟೇಬಲ್ ವರ್ಕ್ ಎಲ್ಲ ರಿಸ್ಯೂಮ್ ಮಾಡ್ಬೋದು. ನಿಮ್ಮ ಏನಾದರೂ ಶಾಪ್ ಇದ್ದರೆ ನೀವು ಶಾಪಲ್ಲಿ ಹೋಗ್ಬಿಡ್ಬೋದು. ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಬಿಸ್ನೆಸ್ ಕಾಲ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು. ನೀವು ಎಲ್ಲಾದರೂ ವೆಕೇಷನ್ಸ್ ಹೋಗ್ತಾ ಇದ್ರೆ ಏನಾದರೂ ಹೆವಿ ವರ್ಕ್ ಬಿಟ್ಟರೆ ಎಲ್ಲ ಕೆಲಸ ಮಾಡ್ಬೋದು. 7th 10th ಡೇ ಆಗಿದ್ಮೇಲೆ ನೀವು ಮೋಸ್ಟ್ ಆಫ್ ದಿ ವರ್ಕ್ ಎಲ್ಲ ಮಾಡ್ಬೋದು. ಆಮೇಲೆ 3 ವೀಕ್ಸ್ ಆಗಿದ್ಮೇಲೆ ನೀವು ಒಂದು ಬಕೆಟ್ ನೀರು ಅಂತಲ್ಲ ಆ ಥರ ಎಲ್ಲ ಎತ್ಬೋದು. ಆಮೇಲೆ ಜಾಗಿಂಗ್, ಜಿಮ್ ಎಕ್ಸಸೈಸ್ ಎಲ್ಲ ಮಾಡೋಂಗಿದ್ರೆ ರಿಗರಸ್ ಎಕ್ಸಸೈಸ್ 6 ವೀಕ್ಸ್ ಆಗಿದ್ಮೇಲೆ ಅದು ಮಾಡ್ಬೋದು. ಆಮೇಲೆ ಗೈನಕೋಮಾಸ್ಟಿಯಾ ಸರ್ಜರಿ ಬಂದುಬಿಟ್ಟು ತುಂಬ ರಿವಾರ್ಡಿಂಗ್ ಪ್ರೊಸೀಜರ್. ನಾವು ಮಾಡೋಂಥ ಟೆಕ್ನಿಕಲ್ಲಿ ಯಾವುದೇ ಥರ ಒಂದು ಸ್ಕಾರ್ ಬರೋದಿಲ್ಲ ಚೆಸ್ಟ್ ಮೇಲೆ. ಅಬ್ಸಲ್ಯೂಟ್ಲಿ ಪೇನ್ಲೆಸ್. ಆ್ಯಂಡ್ ತುಂಬ ಜನ ಮಾಡಿಸ್ಕೊಂಡಿದ್ಮೇಲೆ ಹೇಳ್ತಾರೆ, ನಾನು ಮೊದಲೇ ಇದಕ್ಕೆ ಮಾಡಿಸ್ಕೊಂಡಿಲ್ಲ, ನಾನು ಈ ಕಂಡೀಷನಿಂದ ನಾನು ಇಷ್ಟು ದಿವಸ ಸಫರ್ ಆಗ್ತಾ ಇದೆ, ಇದು ಕಂಡೀಷನ್ ನನಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇತ್ತು, ಅದು ಜಾಸ್ತಿ ಮಾಡಿದೆ ಅಂತ ಹೇಳ್ತಾರೆ. ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದಿದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ನೀವು ನಮ್ಮ ಆಫೀಸ್ ನಂಬರ್ 90711174ಗೂ ಕರೆ ಮಾಡ್ಬೋದು. ಧನ್ಯವಾದ.